ನಮ್ಮಿಬ್ಬರಿಗೂ ಒಳ್ಳೆ ಕಾಂಬಿನೇಷನ್. ಕೆಪಿಸಿಸಿ ಕಚೇರಿಯಲ್ಲಿ ಮತ್ತೆ ಪರಿಷತ್ಗೆ ಆಯ್ಕೆಯಾದಂತಹ BK ಹರಿಪ್ರಸಾದ್ ಅವರನ್ನ ಈಗ ಸ್ವಾಗತಿಸಿ ಅವರಿಗೊಂದು ಅಭಿನಂದನೆ ಸಲ್ಲಿಸುವಂತಹ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ. ಇನ್ನಿತರೆ ಸದಸ್ಯರುಗಳು ಕೂಡ ಅಲ್ಲಿ ಪರಿಷತ್ ಸದಸ್ಯರುಗಳು ಕೂಡ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಕಳೆದ ಬಾರಿ ಅವರು ಪರಿಷತ್ಗೆ ಆಯ್ಕೆ ಆಗಿದ್ದರು. ಬಟ್ ಈ ಬಾರಿ ಅವರ ಆಯ್ಕೆ ಅವ್ರಿಗೆ ಬಹಳ ಮುಖ್ಯ ಆಗಿತ್ತು. ಯಾಕಂತಂದರೆ ಅವರು KPCCಯ ಸಾರಥಿ ಕೂಡ ಹೌದು, ಜೊತೆಗೆ ಮೇಲ್ಮನೆ ಸದಸ್ಯರು ಕೂಡ. ಈಗ ಸೊ ಪಕ್ಷದಲ್ಲಿ ಮತ್ತಷ್ಟು ತಮ್ಮ ಹಿಡಿತ ಬಿಗಿಗೊಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ, ಜೊತೆಗೆ BJPಯ ವಿರುದ್ಧದ ಹೋರಾಟ ಅವರು ಏನು ಬಹಳ ಸಂದರ್ಭದಲ್ಲಿ ಹೇಳ್ಕೊಂಡು ಬರ್ತಾ ಇರ್ತಾರೆ, ಅದಕ್ಕೆ ಈಗ ಅವರಿಗೆ ಹೆಚ್ಚಿನ ಬಲ ಕೂಡ ಸಿಕ್ಕಂತಾಗಿದೆ BK ಹರಿಪ್ರಸಾದ್ ಅವರಿಗೆ. ಸದ್ಯ ಅವರಿಗೆ KPCC ಕಚೇರಿ ಕಡೆಗೆ ಬಂದಿದ್ದಾರೆ. ಅಲ್ಲಿ ಅವರಿಗೆ ಪಕ್ಷದ ನಾಯಕರುಗಳು ಹೂಗುಚ್ಛವನ್ನು ಕೊಟ್ಟು ಬೊಕ್ಕೆಗಳನ್ನು ಕೊಟ್ಟು ಅವರನ್ನು ಸ್ವಾಗತಿಸ್ತಾ ಇರುವಂಥ, ಅಭಿನಂದಿಸ್ತಾ ಇರುವಂಥ ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ರಾಜ್ಯ ರಾಜಕೀಯದಲ್ಲಿ BK ಹರಿಪ್ರಸಾದ್ ಮತ್ತಷ್ಟು ಗಟ್ಟಿ ಆಗ್ತಾ ಇದ್ದಾರೆ ಅನ್ನೋದು ಇದೆಲ್ಲ ಸನ್ನಿವೇಶಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಭಾಳ ವರ್ಷಗಳಿಂದ ಅವರು ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ರು ಕೂಡ ರಾಜ್ಯ ರಾಜಕಾರಣದಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಬಹಳ ಕಮ್ಮಿನೇ ಇತ್ತು. ಕಳೆದ ಪರಿಷತ್ ಚುನಾವಣೆಯಿಂದ ನಾವು ಪರಿಷತ್ಗೆ ಅವರ ಆಯ್ಕೆ ಆಗೋ ಮುಖೇನವಾಗಿ ನಾವು ನೋಡಿರೋದು. ಸೊ ಈಗ ಅದರ ಮುಂದುವರೆದ ಭಾಗ ನಾವು ಗಮನಿಸ್ತಾ ಇದ್ದೀವಿ. ಮತ್ತೊಂದಷ್ಟು ಮಂದಿ ಶಾಸಕರುಗಳೆಲ್ಲ ಬಂದು, ಈಗ ರಾಜೇಗೌಡರು ಸೇರಿದಾಗೆ ಭಾಳ ಶಾಸಕರುಗಳೆಲ್ಲ ಬಂದು ಅವರಿಗೀಗ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ. BK ಹರಿಪ್ರಸಾದ್ ಸದ್ಯ KPCC ಕಚೇರಿಗೆ ಬಂದಿದ್ದಾರೆ. ಮುನಿಯಪ್ಪನವರು ಕೂಡ ಪಕ್ಕದಲ್ಲೇ ಇದ್ದಾರೆ. ಪ್ರಮೋದ್ ನಮಗೆ ಇದಕ್ಕೆ ಸಂಬಂಧಪಟ್ಟಕ್ಕೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಬಹುಶಃ ಕ್ರಾಸ್ ವೋಟಿಂಗ್ ಏನಾಗಿದೆ, ಎಷ್ಟಾಗಿದೆ, ಇನ್ನೊಂದಷ್ಟು ಸ್ಪಷ್ಟ ಮಾಹಿತಿ ಲಭ್ಯ ಆಗಿರ್ಬೋದು ಅಂತ ಕಾಣಿಸುತ್ತೆ. ಸುರ್ಜೇವಾಲಾ ಕೂಡ ಈಗ ಬರ್ತಾ ಇದ್ದಾರೆ KPCC ಕಚೇರಿಗೆ, ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರಮೋದ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಪ್ರಮೋದ್, ಅಂದರೆ ಈಗ ಕಾಂಗ್ರೆಸ್ ಈ ಗೆಲುವಿನ ಮುಖೇನವಾಗಿ ಹೇಗೊಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ, ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಜೊತೆಗೆ ಇನ್ನಿತರೆ ಪಕ್ಷಗಳಿಗೆ ಸಂಬಂಧಪಟ್ಟ ಹಾಗೆ ನಾಯಕತ್ವಕ್ಕಿಂತ ಹೇಗೆ ನಮ್ಮದು ಭಿನ್ನ ಆಗಿದೆ ಅನ್ನುವಂಥದ್ದು. ಆಮೇಲೆ ಇದು BK ಹರಿಪ್ರಸಾದ್ ಅವರಿಗೆ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಇನ್ವಾಲ್ವ್ಮೆಂಟಿಗೆ ಹೇಗೆ ಒಂದು ಗಟ್ಟಿ ಆಗುವಂಥ ಸನ್ನಿವೇಶ ಅವರಿಗೆ ಒದಗಿ ಬಂದಿದೆ ಅನ್ನುವಂಥದ್ದಕ್ಕೆ ಪ್ರಮೋದ್ ಓಟಿ. ರೈಟ್ ಮಾಲ್ತೇಶ್, ಮತ್ತೆ ಮಾತಾಡ್ತೀನಿ. ಲಿಂಗರಾಜ್ ಪಾಟೀಲ್ ಮಾತಾಡ್ತಿದ್ದಾರೆ. ದಯವಿಟ್ಟು ನಾನು ನನ್ನ ಕ್ಯಾಮ್ರಾಮನ್ ಆ ಕಡೆಗೆ ತಿರ್ಸಕ್ಕೆ ಹೇಳ್ತೀನಿ. ಯಾಕಂದರೆ ಲಿಂಗರಾಜ್ ಪಾಟೀಲ್ ಸಾಕಷ್ಟು ಸರ್ಕಸ್ ಮಾಡಿ ಗೆದ್ದಿದ್ದಾರೆ. ಹೀಗಾಗಿ ಸಹಜವಾಗಿ ಅವ್ರ ಹತ್ರ ಈಗ ಎಲ್ಲ ಚಿತ್ತ ನೆಟ್ಟಿದೆ, ಏನಾಗುತ್ತೆ ನೋಡ್ಬೇಕು. ಅವ್ರು ಮಾತಾಡ್ತಿದ್ದಾರೆ ಲಿಂಗರಾಜ್ ಪಾಟೀಲ್ ಅವರು. ಬಹುಶಃ ಈ ಗೆಲುವಿಗೆ ಸಂಬಂಧಪಟ್ಟ ಸರ್ ಮಾತಾಡ್ತಾನೆ ಎಲ್ಲ ಯಾವ ಸರ್ ಈಗ ನಿಮ್ದು ಹಸಿಂದು ಆಯ್ತಾ ಏನಾಯ್ತು ಸರ್? ಆಕ್ಚುಲಿ ಪಕ್ಷದ ವರಿಷ್ಠರೆಲ್ಲ ಚರ್ಚೆ ಮಾಡಿ ಡೌನ್ ಮಾಡೋ ಇವನೇ ಫೀಡೋ ಡೌನ್ ತಕ್ಷಣ ನಮಗೂ ಗೊತ್ತಿಲ್ಲ, ಒಟ್ಟಲ್ಲಿ ನಾವು ಗೆದ್ದಿದ್ದೀವಿ. ಸರ್ ಇಂಗ್ಲಿಷಲ್ಲಿ ಸರ್ ದೊಡ್ಡದಾಗಿ ಮಾತಾಡಿ, ಜೋರಾಗಿ ಮಾತಾಡಿ ಸರ್. ಚರ್ಚೆ ಮಾಡ್ತೀವಿ, ನಮ್ಮೆಲ್ಲ ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡ್ತೀವಿ. ನಾವು ಇದ್ರ ಬಗ್ಗೆ ನಾವು ಬಿಡಲ್ಲ ಸರ್. ನಿಮ್ಮ ಮತಗಳು ಹಸಿಂದು ಆಗಿದೆ 27ಅಲ್ಲಿ ಒಂದು ಹಸಿಂದು ಆಗಿರೋ ಮತ ನಿಮ್ದೇನೋ ಅಥವಾ ಹೇಗೆ? ಸರ್ ಇಂಗ್ಲಿಷಲ್ಲಿ ಕ್ಯಾಮ್ರಾ ವರ್ಕ್ ಮಾಡೋಣ. ಯಾರು ಏನು ಗೊತ್ತಾಗುತ್ತೆ, ಯಾರು ಏನು ಅಂತ ಗೊತ್ತಾಗುತ್ತೆ. ಓಕೆ ಸರ್ ಇಂಗ್ಲಿಷಲ್ಲಿ ಹೇಳ್ಬಿಡಿ.